ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಇವತ್ತು ಜೂನ್ 5. ಪಾಪುಗೆ ಇವತ್ತಿಗೆ 2 ಮಂತ್ ಆಗುತ್ತೆ. ಇವತ್ತು ಫೋಟೋಶೂಟ್ ಮಾಡಬೇಕು. ಸಿಂಪಲಾಗಿ ಏನು ಡೈಪರ್ ಬರುತ್ತಲ್ವ ಅದರಲ್ಲಿ 2 ಅಂತ ಬರ್ದು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪುಗೆ ಆಯಿಲ್ ಮಸಾಜ್ ಮಾಡಬೇಕು. ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಮೇಲೆ ಯಾವ ಥರ ಹೋಗುತ್ತೆ ವಿಡಿಯೋಸು, ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಜೂನ್ 5ನೇ ತಾರೀಕಿಗೆ ಪಾಪು ಹುಟ್ಟಿ 2 ತಿಂಗಳು ಕಂಪ್ಲೀಟ್ ಆಗ್ತಾ ಬರ್ತಾಯಿತ್ತು. ಸೊ ಅದರಿಂದ ಸಿಂಪಲ್ಲಾಗಿ ಒಂದು ಫೋಟೋ ತೆಗಿಯೋಣ ಅಂತಂದ್ಬಿಟ್ಟು ರೆಡಿನ ಮಾಡ್ಕೊತಾ ಇದ್ದೀನಿ. ತುಂಬ ಏನು ಗ್ರ್ಯಾಂಡಾಗೆಲ್ಲ ನಾನು ಡೆಕೋರ್ ಮಾಡ್ತಾ ಇಲ್ಲ. ಸಿಂಪಲ್ಲಾಗಿ ಡೈಪರ್ ಏನಿದೆ ಅದರಲ್ಲಿ ಕೂಡ 2 ಅಂತ ಬರೆದ್ಬಿಟ್ಟು ಪಾಪುಗೆ ಸ್ವಲ್ಪ ಸಿಮಿಲರ್ ಡ್ರೆಸ್ನ ಹಾಕಿಬಿಟ್ಟು ಫೋಟೋ ತೆಗಿತಾ ಇದ್ದೀನಿ. ಬೇರೆ ಯಾರಾದರೂ ಹೆಲ್ಪ್ಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರೋರೆಲ್ಲ ಇದ್ದರೆ ಆರಾಮ್ಸೆ ಏನಾದರೂ ಬೇರೆ ಥರ ಡೆಕೋರ್ ಮಾಡ್ಬೋದು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ನೋಡ್ಬೋದು ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಈಸಿಯೆಸ್ಟ್ ಏನು ಥೀಮ್ ಅಂತಲೇ ಹೇಳ್ಬೋದು ಇದನ್ನು. ತುಂಬ ಜನ ಇದನ್ನು ಟ್ರೈ ಮಾಡ್ತಾರೆ. ಮತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಸಂಡಿಗೆಯನ್ನು ಹಾಕ್ತಾಯಿದ್ದೆ. ಊರಿಂದ ಎಲ್ಲ ಆಂಟಿ ಎಲ್ಲ ತೊಗೊಂಡು ಬಂದಿದ್ರಲ್ವ, ಸೊ ಅದೇ ಇರುತ್ತೆ. ಯಾವಾಗಾದರೂ ಬೇಕು ಅಂದರೆ ಏನು ಸ್ನ್ಯಾಕ್ಸ್ ಇಲ್ಲ ಅಂದರೆ ಈ ಥರ ಮಾಡಿಕೊಂಡು ತಿನ್ನೋದು. ವೆಜಿಟೇರಿಯನ್ಗಂತೂ ಏನು ಸ್ನ್ಯಾಕ್ಸ್ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಸನ್. ಮತ್ತು ಪಾಪು ಹುಟ್ಟಿ 2 ತಿಂಗಳು ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಅದಾದ ನಂತರ ಊಟ ಗೀಟ ಎಲ್ಲ ಮಾಡಿಕೊಂಡು ಪಾಪುನು ಕೂಡ ಮಲ್ಕೊಂಡಿದ್ದ. ನಾನು ಕೂಡ ಫ್ರೆಶ್ ಅಪ್ ಆಗ್ತಾಯಿದ್ದೆ. ಆದಷ್ಟು ಬಿಸಿಲಿರೋ ಟೈಮಲ್ಲಿ ಸ್ನಾನ ಮಾಡ್ಕೊಳ್ಳೋದು ಬೆಸ್ಟು. ಯಾಕಂದರೆ ಇವಾಗ ಒಂಥರ ಮೋಡ ಅದು ಇದು ಎಲ್ಲ ಬರ್ತಾ ಇರುತ್ತೆ. ವೆದರ್ ಚೇಂಜ್ ಆಗ್ತಾನೆ ಬರುತ್ತೆ. ಊರಲ್ಲಂದ್ರೆ ಬೆಳಿಗ್ಗೆಯೇ ಫುಲ್ಲು ಸ್ನಾನ ಎಲ್ಲ ಮಾಡ್ಕೋಬೋದು. ಬಟ್ ಅಮ್ಮನಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಬೆಳಿಗ್ಗೆ ಟೈಮ್ ಮಾಡ್ಕೊಳಕ್ಕಾಗೋದಿಲ್ಲ. ಮಧ್ಯಾಹ್ನ ಹಂಗೆ ಸ್ನಾನ ಎಲ್ಲ ಮಾಡ್ಕೊತೀನಿ. ಮತ್ತು ಬಾಣಂತನದಲ್ಲಿ ಯಾರು ಅರಿಶಿಣನ ಯೂಸ್ ಮಾಡ್ತೀರಾ ಕಾಮೆಂಟ್ ಮಾಡಿ. ಅರಿಶಿಣ ಯೂಸ್ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆ ಬೆನಿಫಿಟ್ಗಳು ಇದೆ ಅಂತಲೇ ಹೇಳ್ಬೋದು. ಫಸ್ಟ್ ಒನ್, ಅರಿಶಿಣ ಯೂಸ್ ಮಾಡೋದ್ರಿಂದ ಬಾಡಿಯಲ್ಲಿ ಅಷ್ಟಾಗಿ ಕೋಲ್ಡ್ ಆಗೋದಿಲ್ಲ. ಮತ್ತು ಅರಿಶಿಣ ಯೂಸ್ ಮಾಡಿದ ನಂತರ ಸ್ನಾನ ಆದಮೇಲೆ ಅರಿಶಿಣ ಯೂಸ್ ಮಾಡಿದ್ರೆ ಆದಷ್ಟು ಬಾಡಿಯಲ್ಲಿರೋ ನೀರೇನಿದೆ, ಎಕ್ಸ್ಟ್ರಾ ನೀರೇನಿರುತ್ತೆ ಅದನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಮತ್ತು ಹೇರ್ ಗ್ರೋತ್ ಕಡಿಮೆ ಆಗುತ್ತೆ. ಮತ್ತು ಸಮ್ಮರ್ ಆಗಿರೋದ್ರಿಂದ ಮತ್ತು ಬಾಣಂತಿ ಆಗಿರೋದ್ರಿಂದ ಯಾವುದೇ ರೀತಿಯ ಲೋಷನ್ಗಳಾಗಿರಲಿ ಮತ್ತು ಅಂಡರ್ ಆರ್ಮ್ಸ್ ರೋಲ್-ಆನ್‌ಗಳನ್ನ ಬಳಸೋಕ್ಕಾಗೋದಿಲ್ಲ. ಸೊ ಅರಿಶಿಣನ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಿದ್ರೆ ಅದು ಕೂಡ ಸ್ಮೆಲ್ ಇರೋದಿಲ್ಲ, ಒಳ್ಳೆ ಫ್ರ್ಯಾಗ್ರೆನ್ಸ್ ಬರುತ್ತೆ. ಮತ್ತು ಹೇರ್ ಗ್ರೋತ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಕೋಲ್ಡ್ ಎಲ್ಲ ಏನೂ ಆಗೋದಿಲ್ಲ. ಸೊ ಇಷ್ಟೊಂದೆಲ್ಲ ಬೆನಿಫಿಟ್ ಇರೋದ್ರಿಂದ ಅರಿಶಿಣನ ಬಾಣಂತನದಲ್ಲಿ ಯೂಸ್ ಮಾಡೇ ಮಾಡ್ತಾರೆ. ಬಾಣಂತಿ ಅರಿಶಿಣ ಅಂತಲೇ ಬರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಅದನ್ನು ಯೂಸ್ ಮಾಡ್ತಾಯಿದ್ರೆ, ಇಲ್ಲಾಂದರೆ ಯೂಸ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಯೂಸ್ ಮಾಡಿ. ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ಬೋದು. ಮತ್ತು ಅರಿಶಿಣ ಯೂಸ್ ಮಾಡೋದ್ರಿಂದ ವೈಟು ಕೂಡ ಫೇರ್ ಆಗ್ತಾರೆ. ಇವಾಗ ಮೆಚೂರ್ಡ್ ಆದಾಗೆಲ್ಲ ಆವಾಗಲೂ ಕೂಡ ಯೂಸ್ ಮಾಡ್ತಾರೆ. ಆವಾಗಲೂ ಕೂಡ ಸೇಮ್ ಇದೇ ಥರ ಯೂಸ್ ಮಾಡ್ತಾರೆ. ಸೊ ಬಾಣಂತನದಲ್ಲೂ ಕೂಡ ಅಷ್ಟೇ ಹೀಟಾಗಿರುತ್ತೆ ಬಾಡಿ ಯಾವಾಗ್ಲೂ. ಮತ್ತು ತುಂಬ ಏನು ಹಚ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಮೀಡಿಯಮ್ ಆಗಿ ಹಚ್ಕೊಬೇಕು. ಯಾಕಂದರೆ ಓವರ್ ಹೀಟ್ ಆದ್ರೂ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಯೂರಿನ್ ಪಾಸ್ ಮಾಡೋಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಮೀಡಿಯಮ್ ಆಗಿ ನೋಡಿಕೊಂಡು ಅರಿಶಿಣನ ಹಚ್ಕೋಬೇಕಾಗತ್ತೆ. ನೀವ್ಯಾರಾದರೂ ಯೂಸ್ ಮಾಡ್ತಿದ್ದೀರಾ ಕಾಮೆಂಟ್ ಮಾಡಿ. ನಾನು ಕೂಡ ಯೂಸ್ ಮಾಡ್ತೀನಿ. ತುಂಬ ಏನು ಜಾಸ್ತಿ ಯೂಸ್ ಮಾಡಿದರೆ ಸ್ವಲ್ಪ ನಾನು ಯೂಸ್ ಮಾಡ್ಕೊತೀನಿ. ಮತ್ತು ಸಾಕ್ಸ್ ಎಲ್ಲ ಹಾಕ್ಕೊತೀನಿ. ಕೆಲವೊಬ್ಬರು ಹಾಕ್ಕೋತಾರೆ, ಕೆಲವೊಬ್ಬರು ಹಾಕ್ಕೊಳ್ಳೋದಿಲ್ಲ. ನಾನು ತಲೆಗೆಲ್ಲ ಬಟ್ಟೆ ಎಲ್ಲ ಕಟ್ಟೋಕೆ ಹೋಗೋದಿಲ್ಲ. ಸಾಕ್ಸು ಕಾಟನ್ ಹಾಕ್ಕೊತೀನಿ. ನಾರ್ಮಲಾಗಿ ಮನೇಲೇ ಇರ್ತೀನಲ್ವ, ಸೊ ಆಚೆ ಎಲ್ಲೂ ಹೋಗೋದಿಲ್ಲ. ನನಗೂ ಕೂಡ ನನ್ನ ಬಾಡಿನೂ ಕೂಡ ತುಂಬಾ ಹೀಟ್ ಆಗಿರೋದ್ರಿಂದ ನಾನು ಅಷ್ಟಾಗಿ ಅರಿಶಿಣನ ಯೂಸ್ ಮಾಡಲ್ಲ. ಅಂದರೆ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ತೀನಿ. ಅಷ್ಟರಲ್ಲಿ ಪಾಪುನು ಕೂಡ ಮಲಗಿಸಿದ್ದಲ್ವಾ, ಸೊ ಅವನು ಕೂಡ ಎದ್ದು ಹಾಗೆ ಆಟ ಆಡ್ತಾ ಇದ್ದ. ಅಮ್ಮಂದಿರು ಊಟ ಮಾಡಬೇಕಾದ್ರೆ ಮತ್ತು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಅಳ್ತಾರೆ ಅಂತ ಅಂತಾರೆ. ಎಷ್ಟು ಮಟ್ಟಿಗೆ ನಿಜಾನೋ ಏನೋ ಗೊತ್ತಿಲ್ಲ. ನಿಜಾನ ಏನು ಅಂತ ಕಾಮೆಂಟ್ ಮಾಡಿ. ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ಅಮ್ಮನೂ ಕೂಡ ಸಜ್ಜಿಗೆ ಮಾಡಿದರು. ನೀವು ಸಜ್ಜಿಗೆ ತಿಂತೀರಾ ಇಲ್ಲ ಬೇರೆ ಏನಾದರೂ ತಿಂತೀರಾ ಅದನ್ನು ಕೂಡ ಕಾಮೆಂಟ್ ಮಾಡಿ. ನಾನು ಕೂಡ ಅಷ್ಟೇ
ಸ್ನಾನ ಆದ ನಂತರ ಫಸ್ಟು ಹೆಂಗಿದ್ರು ಸುಸ್ತಾಗಿರುತ್ತಲ್ವ, ಸೊ ಅಮ್ಮ ಸಜ್ಜಿಗೆ ಮಾಡಿರ್ತಾರೆ ಅದನ್ನು ತಿನ್ನೋದು. ಮತ್ತು ಇನ್ನೂ ಒಂದು ಏನು ಅಂತಂದರೆ, ಇವಾಗ ಮಕ್ಳುಗಳು ಬಾತ್ರೂಮ್‌ಗೆ ಒಂದು 2, 3 ದಿವಸ ಹೋಗಿರಲ್ಲ. ಸೊ ಅಂಥ ಒಂದು ಟೈಮ್‌ನಲ್ಲಿ ಈ ಒಂದು ಕಾಯಿನ ತೇದಿ ಹಾಲನ್ನ ಹಾಕ್ಕೊಂಡು ನೀಟಾಗಿ ತೇದಿ ಕುಡಿಸೋದ್ರಿಂದ ಮೋಷನ್ ಮಾಡ್ತಾರೆ. ಸೊ ಇದು ಯಾರಿಗಾದರೂ ಬೇಕು ಅಂತ ಅನ್ನೋದಿದ್ರೆ ಅದನ್ನು ಕಾಮೆಂಟ್ ಮಾಡಿ. ನಾನು ಆಮೇಲೆ ಅದರ ಒಂದು ನೇಮ್ ಏನು ಅಂತ ಶೇರ್ ಮಾಡ್ಕೊತೀನಿ. ನಮ್ಮ ಪಾಪುನು ಅಷ್ಟೇ. ಅವನು ಕೂಡ ಜಾಸ್ತಿ ಎಲ್ಲ ಡೈಲಿ ಒಂದು 2 ಟೈಮ್ಸ್ 3 ಟೈಮ್ಸು ಪದೇ ಪದೇ ಮೋಷನ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋದಿಲ್ಲ, ಟಚ್ ವುಡ್. 1 ದಿನಕ್ಕೊಂದು ಸಲ ಇಲ್ಲಾಂದರೆ 1, 2 ದಿವಸ. ಇವತ್ತು ಏನಕ್ಕೆ ನಾನು ಹಾಕ್ತಾಯಿದ್ದೀನಿ ಅಂತಂದರೆ, ಇವನು ಯಾಕೋ 3 ಡೇಸಿಂದ ಅವನು ಮೋಷನ್ನೇ ಮಾಡಿರಲಿಲ್ಲ. ಸೊ ಅದರಿಂದ ನಾನು ಹಾಕ್ತಾಯಿದ್ದೆ. ಮತ್ತು ಊರಿಂದ ಹುಚ್ಚೆಳ್ಳೆಣ್ಣೆನ ತರಿಸಿದ್ವಿ. ಸೊ ಈ ಬಾಣಂತಿ ಟೈಮಲ್ಲಿ ಹುಚ್ಚೆಳ್ಳೆಣ್ಣೆನ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಆಯಿಲ್ಗಿಂತ ಈ ಆಯಿಲ್ನ ಯೂಸ್ ಮಾಡೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀರಾ? ಅದನ್ನು ಕೂಡ ಕಾಮೆಂಟ್ ಮಾಡಿ. ಇಲ್ಲಿ ಏನಕ್ಕೆ ಯೂಸ್ ಮಾಡ್ತಾ ಇರೋದು ಅಂತಂದರೆ, ಗಣಕೆ ಸೊಪ್ಪು ಬರುತ್ತೆ ನೋಡಿ, ನಮ್ಮ ಕಡೆ ಎಲ್ಲ ಗುಳ್ಕೆ ಹಣ್ಣು ಅಂತ ಅಂತಾರೆ. ಸೊ ಆ ಒಂದು ಸೊಪ್ಪನ್ನ ಪಲ್ಯ ಮಾಡಿ ತಿನ್ನೋಕ್ಕೆ ಅಂದ್ಬಿಟ್ಟು ಮಾಡ್ತಾ ಇರೋದು. ಈ ಒಂದು ಪಲ್ಯನೂ ಕೂಡ ಅಷ್ಟೇ ಬ್ರೆಸ್ಟ್ ಫೀಡಿಂಗ್ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ಈ ಟೈಮ್‌ನಲ್ಲಿ ಡೆಫಿನೆಟ್ಲಿ ಇದನ್ನ ಮಿಸ್ ಮಾಡಬೇಡಿ. ತಿನ್ನಿ. ತುಂಬಾ ಈಸಿಯಾಗಿ ಮತ್ತು ತುಂಬ ಸಿಂಪಲ್ಲಾಗಿ ಮಾಡಿಕೊಂಡು ತಿನ್ಬೋದು. ಇದೇನು ಅಷ್ಟೊಂದು ಓವರ್ ಕಹಿ ಬರೋದಿಲ್ಲ. ಚೆನ್ನಾಗಿರುತ್ತೆ, ಒಟ್ಟಿನಲ್ಲಿ ಮೀಡಿಯಮ್ ಕಹಿ ಇರುತ್ತೆ. ತುಂಬಾ ಒಳ್ಳೆಯದು ಬಾಡಿಗೆ ಮಾತ್ರ. ಮತ್ತು ಇವಾಗ ನ್ಯೂ ಮಾಮ್ಸ್ ಯಾರ್ಯಾರಿದ್ದೀರ ಅವರೆಲ್ಲ ಡೆಫಿನೆಟ್ಲಿ ಇದನ್ನು ವಾರದಲ್ಲಿ ಒಂದು 2 ದಿವಸನಾದರೂ ಮಾಡಿಕೊಂಡು ತಿನ್ನಲೇಬೇಕು ನಿಜವಾಗ್ಲೂ. ನಾನು ಕೂಡ ಅಷ್ಟೇ ಮಾಡಿಕೊಂಡು ತಿಂತೀನಿ. ಅದಾದ ನಂತರ ರಾಗಿ ರೊಟ್ಟಿನ ಮಾಡಿದರು ಅಮ್ಮ. ಸರಿ ಸಾಯಂಕಾಲಕ್ಕೆ ರಾಗಿ ರೊಟ್ಟಿ ತಿನ್ನೋಣ, ಅದು ಮಧ್ಯಾಹ್ನಕ್ಕೆ ಮಾಡಿದ್ದು. ಸಾಯಂಕಾಲಕ್ಕೆ ರೊಟ್ಟಿ ಮಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ತುಪ್ಪ ಹಾಕ್ಕೊಂಡು ತಿಂದೆ. ಚಟ್ನಿ ಅದೆಲ್ಲ ಮಾಡ್ಕೊಳ್ಳೋದು ತುಂಬಾ ಡಿಫಿಕಲ್ಟ್, ಮತ್ತು ಜಾಸ್ತಿ ಮಸಾಲೆ ಎಲ್ಲ ತಿನ್ನಬಾರ್ದು ಅಂದ್ಬಿಟ್ಟು ಈ ಟೈಮ್ನಲ್ಲಿ ಜಾಸ್ತಿ ಬಾಣಂತಿಯರು ಖಾರನೇ ಮಾಡಿಕೊಂಡು ತಿನ್ನೋದು. ಮತ್ತು 2 ಮಂತ್ ಕಂಪ್ಲೀಟ್ ಆಗಿತ್ತಲ್ವ, ಸೊ ಅದರಿಂದ ಒಂದು ಸ್ಮಾಲಾಗಿ ಕೇಕ್ನ ಕಟ್ ಮಾಡೋಣ ಅಂದ್ಬಿಟ್ಟು ಕೇಕ್ನ ತರಿಸಿದ್ದೆ. ಚೀಸ್ ಕೇಕ್ನ ತೊಗೊಂಡು ಬಂದಿದ್ದರು. ನಿಜವಾಗ್ಲೂ ನನಗಂತೂ ಒಂಚೂರು ಇಷ್ಟ ಇಲ್ಲ. ಕೆಳಗಡೆ ಯಾವುದೋ ಒಂದು ಬಿಸ್ಕೆಟ್ನ ಹಾಕಿದ್ರು ಪುಡಿ ಥರ. ಅದ್ರ ಮೇಲೆ ಒಳಗಡೆ ಚೀಸು, ಮೇಲೆ ಕ್ರೀಮ್ ಎಲ್ಲ. ನಿಜವಾಗ್ಲೂ ನನಗಂತೂ ಇಷ್ಟನೇ ಆಗಿಲ್ಲ. ಅದು ಕಟ್ ಮಾಡಬೇಕಾದ್ರೇ ಒಂಥರ ಅನ್ನಿಸ್ತಾಯಿತ್ತು. ಮತ್ತು ನಾನಂತೂ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಏನೂ ರೆಡಿ ಗಿಡಿ ಎಲ್ಲ ಏನೂ ಆಗಿರಲಿಲ್ಲ. ಏನು ಅದೇ ಬಟ್ಟೆ ಇತ್ತಲ್ಲ, ಸೊ ತಲೆನೂ ಕೂಡ ಮಧ್ಯಾಹ್ನದಿಂದ ಬಾಚೇನಿಲ್ಲ. ಸರಿ ಹಂಗೆ ಇರಲಿ ಬಿಡು ಅಂತಂದ್ಬಿಟ್ಟು